ದಾವಣಗೆರೆ ಜಿಲ್ಲಾ ವಕೀಲರ ಸಂಘದಲ್ಲಿ ಜನವರಿ 3ರಂದು ನಡೆದ ಹೊಸ ವರ್ಷದ ಕಾರ್ಯಕ್ರಮದಲ್ಲಿ ಕೆಲ ವಕೀಲರು ನನ್ನನ್ನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ನಿಂದನೆ ಮಾಡಿದವರ ವಿರುದ್ಧ ಅಟ್ರಾಸಿಟಿ ದಾಖಲಿಸಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ವಕೀಲ ಗುಮ್ಮನೂರು ಮಲ್ಲಿಕಾರ್ಜುನ್ ಆರೋಪ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದಿನ ಕಾರ್ಯಕ್ರಮದಲ್ಲಿ ನ್ಯಾಯಾಲಯದ ನ್ಯಾಯಾಧೀಶರು ಹಾಜರಿದ್ದು ಅವರ ಸಮ್ಮುಖದಲ್ಲಿ ಕೆಲ ವಕೀಲರು ನನ್ನನ್ನು ನಿಂದನೆ ಮಾಡಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಈ ಬಗ್ಗೆ ಎಸ್ಪಿ, ಡಿಸಿಆರ್ಇ ಸೇರಿದಂತೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಿಗೂ ದೂರು ನೀಡಿದ್ದೇನೆ. ಆದರೆ ಅಧಿಕಾರಿಗಳು ಅವರ ವಿರುದ್ಧ ಕ್ರಮ ಜರುಗಿಸುತ್ತಿಲ್ಲ. ಈ ಕೂಡಲೇ ನಿಂದನೆ ಮಾಡಿದ ವಕೀಲರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ವಕೀಲರಾದ ಡಿಸಿ ರಾಕೇಶ್, ಲಕ್ಷ್ಮಣ್ ರಾಮವತ್, ಅಣ್ಣಪ್ಪ, ಉಮೇಶ್, ಅಶೋಕ್ ಮತ್ತಿತರರು ಇದ್ದರು. ಬಂದಿರೋ ವಿಷಯ ಏನಂದರೆ, ದಿನಾಂಕ 3/1/2026ರಂದು ಹೊಸ ವರ್ಷದ ಒಂದು ಕಾರ್ಯಕ್ರಮ ದಾವಣಗೆರೆ ವಕೀಲರ ಸಂಘದಲ್ಲಿ ನಡೆಯುತ್ತೆ. ಎಲ್ಲ ನ್ಯಾಯಮೂರ್ತಿಗಳು ವೇದಿಕೆ ಮೇಲೆ CJM ನ್ಯಾಯಾಧೀಶರು ಮತ್ತು ಶ್ರೀರಾಮ ನಾರಾಯಣ FTSC 1 ನ್ಯಾಯಾಧೀಶರು ಅಂದರೆ ಪೋಕ್ಸೋ ಕೇಸ್ ಪ್ರಕರಣದ ನ್ಯಾಯಾಧೀಶರು ಮತ್ತು ಫ್ಯಾಮಿಲಿ ಕೋರ್ಟು ನ್ಯಾಯಾಧೀಶರು, CJM ನ್ಯಾಯಾಧೀಶರು, ಫಸ್ಟ್ ಅಡಿಷನಲ್ ಸೀನಿಯರ್ ಸಿವಿಲ್ ಜಡ್ಜ್ ನ್ಯಾಯಾಧೀಶರು 1 ಮತ್ತು 2, 3, 4 JMFC ನ್ಯಾಯಮೂರ್ತಿಗಳು ವೇದಿಕೆ ಮೇಲೆ ಮತ್ತು ವೇದಿಕೆ ಕೆಳಭಾಗದಲ್ಲಿ ಆಸೀನರಾಗಿದ್ದರು. ಸುಮಾರು ಒಂದು 80 ಜನ ವಕೀಲರು ಇದ್ದರು. ಹೊಸ ವರ್ಷದ ಶುಭಾಶಯ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟರು. ಪ್ರಥಮವಾಗಿ ನಾನು ವೇದಿಕೆ ಮೇಲೆ ಭಾಷಣ ಮಾಡಬೇಕಾದ್ರೆ ವಕೀಲರ ಆರೋಗ್ಯದ ಹಿತದೃಷ್ಟಿ ಮತ್ತು ಕರ್ತವ್ಯದ ಹಿತದೃಷ್ಟಿ ಬಗ್ಗೆ ಮಾತನಾಡ್ತಾಯಿದ್ದೆ. ಆವಾಗ ಪ್ರಭಾಕರ ಡಿ ಆರ್ ಅನ್ನುವರು ಮತ್ತು ಶ್ಯಾಮ್ ಎಲ್ ಎನ್ನುವರು ನಮಗೆ ನೀವು ಅದನ್ನೆಲ್ಲ ಹೇಳಬೇಡ ಅಂತ ಏಕವಚನದಲ್ಲಿ ಮಾತಾಡ್ತಾರೆ. ನನಗೆ ಹೊಸ ವರ್ಷ ಶುಭಾಶಯ ಹೇಳಿ ಬಂದುಬಿಡು ಅಂತ. ಆರ್ಟಿಕಲ್ 19(1)A ಏನು ಹೇಳ್ತತಿ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾತನಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿದೆ ನಾನು. ಆವಾಗ ನಾವು ವಕೀಲರದವು ನೀನೇನು ಹೇಳ್ತೀಯ ಅಂತ ನ್ಯಾಯಾಧೀಶರು ಮುಂದ್ಗಡೆಗೆ, ನೀನು ಮಾತಾಡೋಕ್ಕೆ ಹೋಗಬೇಡ ಅಂಥೇಳಿ ನನಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ, ಏಕವಚನದಲ್ಲಿ ಮಾತನಾಡ್ತಾರೆ, ಪ್ರಾಣ ಬೆದರಿಕೆ ಹಾಕ್ತಾರೆ. ಸಭೆ ಒಳಗಡೆ ಅಟ್ರಾಸಿಟಿ ಆ್ಯಕ್ಟ್ ಸೆಕ್ಷನ್ 3 ಕ್ಲಾಸ್ 1 ಕ್ಲಾಸ್ R ಏನು ಹೇಳುತ್ತೆ ಅಂದರೆ, ಯಾವುದೇ ಒಬ್ಬ ಶೋಷಿತ ಸಭೆಯಲ್ಲಿ ಮಾತನಾಡುವಾಗ, ಭಾಷಣ ಮಾಡುವಾಗ ಅವಹೇಳನಕಾರಿಯಾಗಿ ಮಾತನಾಡಬಾರ್ದು, ಅವ್ರನ್ನ ವೇದಿಕೆಯಿಂದ ಕರಿಬಾರ್ದು, ಅವಮಾನಿಸಬಾರ್ದು ಅಂತ ಹೇಳ್ತಾ ಇದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಬಾರ್ದು ಅಂತ ಹೇಳ್ತಾ ಇದೆ. ಇವರು ಆ ಕೆಲಸ ಮಾಡ್ತಾರೆ, ನನಗೆ ಅವಮಾನ ಮಾಡ್ತಾರೆ. ಆವಾಗ ಪೋಕ್ಸೋ ಕೇಸ್ ಜಡ್ಜ್ ಸಾಹೇಬರು ಬಂದು ನನಗೆ ಸಮಾಧಾನ ಮಾಡ್ತಾರೆ. ಶ್ರೀರಾಮ ನಾರಾಯಣ ಹೆಗಡೆಯವರು ದಾವಣಗೆರೆ ಗೌರವಾನ್ವಿತ ನ್ಯಾಯಮೂರ್ತಿಗಳು, ಪೋಕ್ಸೋ ಪ್ರಕರಣದವರು, ಅವರು ಬಂದು ಸಮಾಧಾನ ಮಾಡಿದರು. ನೀವು ಬಂದು ಮಾತನಾಡಿ, ನಿಮಗೂ ಒಂದು ಅವಕಾಶ ಇದೆ, ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ ಅಂತ ಹೇಳಿದೆ ನಾನು. ಮಾರುತಿ ಅನ್ನೋರು ಒಬ್ಬರು ಅದಕ್ಕಿಂತ ಒಂದು ವಾರದ ಮುಂಚೆ ಮರಣ ಹೊಂದಿದ್ರು, ಅನಾರೋಗ್ಯ ಕಾರಣವಾಗಿ ಅಥವಾ ಅವರ ಕೆಲಸ ಕಾರ್ಯವಾಗಿ ಏನೋ ಒಂದು ತೊಂದರೆ ಆಗಿ ಹೋಗಿದೆ. ಈ ವಿಚಾರದ ಬಗ್ಗೆ ಎಲ್ಲರೂ ಚೆನ್ನಾಗಿರಲಿ ಅಂತ ಮಾತಾಡಿದ್ದೀವಿ, ಬೇರೆ ಇನ್ನೇನಿಲ್ಲ. ಆದರೆ ನನಗೆ ಸಭೆಯಲ್ಲಿ ಈ ರೀತಿ ಒಬ್ಬ ಬುದ್ಧಿಜೀವಿಗಳ ಸಮಕ್ಷಮದಲ್ಲಿ, ಗೌರವಾನ್ವಿತ ನ್ಯಾಯಮೂರ್ತಿಗಳ ಸಮಕ್ಷಮದಲ್ಲಿ ನನಗೆ ಜಾತಿ ನಿಂದನೆ ಆಕತಿ ಅಂದರೆ ಇದು ಭಾಳ ಖಂಡನೀಯ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ದಾವಣಗೆರೆ ಬಡಾವಣೆ ಪೊಲೀಸ್ ಠಾಣೆ SP ಅವರು, IGP ಅವರು, ನಂತರ DCRE ಡೈರೆಕ್ಟರ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್, ಡಿಸ್ಟ್ರಿಕ್ಟ್ ಸೂಪ್ರಿಡೆಂಟ್ ASP ಇದರ ಅಡಿಷ್ನಲ್ ಅವರು ಚಾರ್ಜ್ ತೊಗೊಂಡಿದ್ದಾರೆ. ದಾವಣಗೆರೆ ಸೂಪ್ರಿಡೆಂಟ್ ಆಫೀಸ್ನಲ್ಲಿರ್ತಕ್ಕಂಥ ASP ಅವರು ಚಾರ್ಜ್ ಇದ್ದಾರೆ. ನಾನು ಹೋಗಿ ನನಗೆ ಈ ರೀತಿ ತೊಂದರೆ ಆಗಿದ್ರ ಬಗ್ಗೆ ದಾಖಲೆ ಮೂಲಕ ಕಂಪ್ಲೇಂಟ್ ಕೊಡ್ತೇನೆ.
ಈ ಹಿಂದೆ ನಾನು ಸಂಘದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದೆ. ಅಧ್ಯಕ್ಷರು ಈ ರೀತಿ ನನಗೆ ಉದ್ದೇಶಪೂರ್ವಕವಾಗಿ ಅವಮಾನಿಸಿದ್ದಾರೆ. ನನಗೆ ಅವಮಾನ ಆದಮೇಲೆ ಇವನು ನನಗೆ ಪ್ರಭಾಕರ್ ಅವರು ಹೇಳ್ತಾರೆ ಅಧ್ಯಕ್ಷರಿಗೆ ನಗರಿ ಅಂತ. ನನಗೆ ಅವಮಾನ ಮಾಡಿ ಕಡೆಗಿಳಿಸೋಕರನ ನಗರಿ ಅಂತ ಹೇಳಿದಾಗ ಅವ್ರು ನಗ್ತಾರೆ. ನಗರಿ ಅಂತ ಹೇಳಿದಾಗ ಅವ್ರು ನಗ್ತಾರೆ. ನನಗೆ ತುಂಬ ಅವಮಾನ ಆಗುತ್ತೆ. ಒಬ್ಬ ಶೋಷಿತ ವರ್ಗ, ನಾನು ದಲಿತ ಅಂತ ಅವ್ರಿಗೆ ಗೊತ್ತಿದೆ. ಭಾಷಣ ಮಾಡಬೇಕಾದ್ರೆ ನನ್ನನ್ನು ಅವಮಾನಿಸಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಪ್ರಾಣ ಬೆದರಿಕೆ ಹಾಕ್ತಾರೆ. ಆವಾಗ ನ್ಯಾಯಮೂರ್ತಿಗಳೇ ನನಗೆ ಸಮಾಧಾನ ಮಾಡಿದರು. ಇಲ್ಲಿ ನ್ಯಾಯಮೂರ್ತಿಗಳು ಐ ವಿಟ್ನೆಸ್ ಅದಾರೆ, ಇದು ಭಾಳ ಇಂಪಾರ್ಟೆಂಟ್. ಗೌರವಾನ್ವಿತ ನ್ಯಾಯಮೂರ್ತಿಗಳು ವಕೀಲರ ಸಂಘದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾಗ ನನಗೆ ಅಪಮಾನ, ಅವಮಾನ, ನನಗೆ ನನ್ನ ಹಕ್ಕುಗಳ ಉಲ್ಲಂಘನೆ ಆಗಿದ್ದು ಘನ ನ್ಯಾಯಮೂರ್ತಿಗಳ ಮುಂದೆ. ಅದಕ್ಕೆ ನಾನೇನು ಮಾಡಿದ್ದೀನಿ ಈಗ ಅಂದರೆ ಕಂಪ್ಲೇಂಟ್ ಕೊಟ್ಟು ದಾವಣಗೆರೆ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಮೂರ್ತಿಗಳು, ಬೆಂಗಳೂರು ಹೈಕೋರ್ಟ್ ಆಫ್ ಕರ್ನಾಟಕ, ಚೀಫ್ ಜಸ್ಟಿಸು ಮತ್ತು ಮಾನವ ಹಕ್ಕುಗಳ ಆಯೋಗ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ಲು, SC/ST ಸೆಲ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ಲು, ಪ್ರತಿಯೊಂದಕ್ಕೂ ಸಹ ನಾನು ದೂರನ್ನು ನನ್ನ ರಕ್ಷಣೆಗಾಗಿ ಮತ್ತು ಮಾನಹಾನಿ, ಜಾತಿ ನಿಂದನೆ ಆಗಿದ್ರ ಬಗ್ಗೆ ನಾನು ದೂರು ಕೊಟ್ಟಿದ್ದೇನೆ.